ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರೀಕ್ಷೆ ಅಂದರೆ ಮಕ್ಕಳಿಗೆ ಎಲ್ಲಿಲ್ಲದ ಭಯ, ಆತಂಕ. ಪೋಷಕರು ಆತಂಕಗೊಂಡಿರುತ್ತಾರೆ. ಆದರೆ ಸರಿಯಾಗಿ ಓದಿಕೊಂಡಿದ್ದರೆ ಎಲ್ಲವೂ ಸರಿ ಹೋಗುತ್ತೆ. ಸಮಯವಿಲ್ಲವೆಂಬ ನೆಪ ಹೇಳಿ ಎಷ್ಟೋ ಮುಖ್ಯ ವಿಷಯಗಳನ್ನು ಓದದೆ ಮುಂದೋಡುತ್ತೇವೆ. ಪ್ರತಿದಿನ ಓದುವುದರಿಂದ ಎಲ್ಲವೂ ನೆನಪಿನಲ್ಲಿರುತ್ತೆ ಎಂಬುದನ್ನು ಪೂರ್ಣ ಸತ್ಯವಲ್ಲ. ಆದರೆ ಓದುವುದನ್ನು ಸೂಕ್ತ ರೀತಿಯಲ್ಲಿ ಓದಿದರೆ ನೆನಪಿನಲ್ಲಿ ಇರುವುದು ಗ್ಯಾರಂಟಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಓದಿದರೆ ನೆನಪಿನಲ್ಲಿರುತ್ತೆ. ನಿಮಗೆ ಯಾವುದು ಸೂಕ್ತವೋ ಅಂತಹ ವಿಧಾನವನ್ನು ನೀವೇ ಆಯ್ದುಕೊಳ್ಳಿ. ನೋಡಿದ್ದು ನೆನಪಿನಲ್ಲಿ ಉಳಿಯುವುದಾದರೆ ಗ್ರಾಫಿಕ್ಸ್, ಚಿತ್ರ ಮತ್ತು ವಿಡಿಯೋ ನೋಡಿ ಕಲಿಯುವ ವಿಧಾನವನ್ನು ರೂಢಿಸಿಕೊಳ್ಳಿ. ಕೇಳಿಸಿಕೊಂಡು ಕಲಿಯುವುದಾದರೆ ಕೇಳಿಸಿಕೊಂಡರೆ ಎಲ್ಲವೂ ಜ್ಞಾಪಕದಲ್ಲಿಟ್ಟುಕೊಳ್ಳುತ್ತಾರೆ. ಬರೆದು ಓದುವವರು ಇವರು ಓದುವುದರಲ್ಲಿ ಮುಖ್ಯ ವಿಷಯವನ್ನು ಬರೆದುಕೊಂಡು ಓದುತ್ತಾರೆ. ಆಗ ಮಾತ್ರ ಇವರಿಗೆ ಕಲಿತಿದ್ದು ಮನಸ್ಸಿನಲ್ಲಿ ಉಳಿಯುತ್ತದೆ. ಯಾವ ರೀತಿ ಓದಿದರೆ ಬೆಸ್ಟ್, ಯಾವ ವಿಚಾರ ಓದಬೇಕು, ಅದರಲ್ಲಿ ಯಾವುದನ್ನು ಪರೀಕ್ಷೆಯಲ್ಲಿ ಬರೆಯಬೇಕೆಂದು ನೋಟ್ ಮಾಡಿಟ್ಟುಕೊಳ್ಳಿ. ಬೈಹ್ಯಾಟ್ ಮಾಡಿ ಯಾವತ್ತೂ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಯತ್ನಿಸಬೇಡಿ. ಬದಲಾಗಿ ವಿಷಯವನ್ನು ಅರ್ಥ ಮಾಡಿಕೊಂಡು ಮನನ ಮಾಡಿಕೊಳ್ಳಿ. ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ತಿರುವಿ ಹಾಕಿ. ಓದುವ ಸ್ಥಳ ಶುದ್ಧವಾಗಿರಲಿ. ಅಗತ್ಯವಿರುವ ಪುಸ್ತಕ, ಪೆನ್, ಪೆನ್ಸಿಲ್ ಕೈಗೆ ಸಿಗುವಂತಿರಲಿ. ಟೈಮ್ ಟೇಬಲ್ ಮಾಡಿಕೊಂಡು ಎಲ್ಲ ವಿಷಯವನ್ನು ಆ ಸಮಯದಲ್ಲಿ ಮುಗಿಸಲು ಯತ್ನಿಸಿ. ಓದುವ ನಡುವೆ ವಿರಾಮ, ಬಿಡುವು ತೆಗೆದುಕೊಳ್ಳಬೇಕು. ಮೆದುಳಿಗೆ ಮತ್ತು ದೇಹಕ್ಕೆ ನೆಮ್ಮದಿ ಸಿಗುತ್ತದೆ. ಟಿವಿ, ಮೊಬೈಲ್ನಿಂದ ದೂರವಿದ್ದರೆ ಕಣ್ಣಿನ ಒತ್ತಡ ಮೇಲೆ ಕಡಿಮೆಯಾಗುತ್ತದೆ. ಡಿಯರ್ ಫ್ರೆಂಡ್ಸ್, ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ ಗಳಿಸಲು ಈ 9 ಟಿಪ್ಸ್ಗಳನ್ನು ತಪ್ಪದೆ ಪಾಲಿಸಿ. ಮೊದಲನೆಯದು, ಬೇಗನೆ ಆರಂಭಿಸಿ. ಪರೀಕ್ಷೆಗೆ ಮೊದಲೇ ತಯಾರಿಯನ್ನು ಆರಂಭಿಸಬೇಕು. ಆಗ ನೀವು ಓದಿದ್ದನ್ನು ಪರಿಷ್ಕರಣೆ ಮಾಡಲು ಅವಕಾಶ ಸಿಗುತ್ತದೆ. ಪರೀಕ್ಷೆಗೆ ಮುನ್ನ ದಿನವೇ ಯಾರೂ ಕೂಡ ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ಓದಿ ಮುಗಿಸಲು ಸಾಧ್ಯವಿಲ್ಲ. ಹಾಗಾಗಿ ಪರೀಕ್ಷೆಗೆ 1 ವಾರ ಮೊದಲೇ ಓದಿಟ್ಟರೆ ಪರೀಕ್ಷಾ ದಿನಗಳಲ್ಲಿ ಮತ್ತೊಮ್ಮೆ ಓದಿಕೊಳ್ಳುವುದು ಸುಲಭವಾಗುತ್ತದೆ. ಸೆಕೆಂಡ್ ಒನ್, ನಿಮ್ಮನ್ನು ಸಂಯೋಜಿಸಿಕೊಳ್ಳಿ. ಪ್ರತಿದಿನ ಎಷ್ಟೆಷ್ಟು ಭಾಗವನ್ನು ಓದಿ ಮುಗಿಸಬೇಕು ಎಂಬ ಕಾರ್ಯಸೂಚಿಯನ್ನು ಮೊದಲೇ ಸಿದ್ಧ ಮಾಡಿಕೊಳ್ಳಿ. ಎಲ್ಲ ಪಠ್ಯಕ್ರಮವನ್ನು ಓದಿ ಮುಗಿಸಲು ನಿಮಗೆ ಎಷ್ಟು ಸಮಯ ಉಳಿದಿದೆ ಮತ್ತು ಓದಿದ್ದನ್ನು ಪರಿಶೀಲಿಸಲು ಎಷ್ಟು ಸಮಯ ಸಿಗುತ್ತದೆ ಎಂಬುದನ್ನು ಮೊದಲೇ ತಿಳಿದುಕೊಂಡಿರಬೇಕು. ಮೂರನೆಯದಾಗಿ, ಔಟ್ಲೈನ್ ತಯಾರಿ. ಪಠ್ಯದ ಸಂಪೂರ್ಣ ಪರಿಕಲ್ಪನೆಯನ್ನು ನೆನಪಿಸಿಕೊಳ್ಳಲು ನಿಮಗೆ ಸಹಾಯ ಮಾಡುವ ಸಂಕ್ಷಿಪ್ತ ಔಟ್ಲೈನ್ ಮುಖ್ಯಾಂಶಗಳನ್ನು ಬರೆದಿಟ್ಟುಕೊಳ್ಳಬೇಕು. ನೀವು ತರಗತಿಯಲ್ಲಿ ಪಾಠ ಕೇಳಿಸಿಕೊಳ್ಳುತ್ತಿರುವಾಗ ಅಥವಾ ಪುಸ್ತಕ ಓದುತ್ತಿರುವಾಗ ಅದನ್ನು ಸಿದ್ಧಪಡಿಸಿಕೊಳ್ಳಬಹುದು. ಓದಿ ಮುಗಿಸಿದ ಬಳಿಕ ಕಷ್ಟಕರವಾದ ಅಂಶಗಳನ್ನು ಪಟ್ಟಿ ಮಾಡಿಕೊಳ್ಳಿ ಮತ್ತು ಅವುಗಳನ್ನು ಮತ್ತೊಮ್ಮೆ ಓದಿ ಅರ್ಥ ಮಾಡಿಕೊಳ್ಳಿ ಅಥವಾ ಶಿಕ್ಷಕರ ಸಹಾಯ ಪಡೆಯಿರಿ. ಎಲ್ಲವನ್ನ ಓದಿ ಅರ್ಥ ಮಾಡಿಕೊಂಡು ನಂತರ ಕೊನೆಯ ಕ್ಷಣದಲ್ಲಿ ಉಲ್ಲೇಖವಾಗಿ ಬಳಸಬಹುದಾದ ಅಂಶಗಳನ್ನು ಕುರಿತು ಬಾಹ್ಯ ರೇಖೆಯನ್ನು ತಯಾರಿಸಿ. ಫೋರ್ತ್ ಒನ್, ಫ್ಲಾಶ್ ಕಾರ್ಡ್ಗಳನ್ನು ಮಾಡಿಟ್ಟುಕೊಳ್ಳಿ. ಕೆಲವೊಮ್ಮೆ ಚಿತ್ರಗಳು ಪಠ್ಯ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ನೆನಪಿಟ್ಟುಕೊಳ್ಳಲು ಸಹಾಯ ಮಾಡುತ್ತವೆ. ರೂಪುರೇಖೆ ಅಥವಾ ಮುಖ್ಯಾಂಶ ಬರೆದಿಟ್ಟುಕೊಳ್ಳುವಿಕೆ ಮುಂತಾದ ಎಲ್ಲ ಕೆಲಸಗಳು ಮುಗಿದ ಬಳಿಕ ನೀವು ಚಿತ್ರಗಳನ್ನು ಬಳಸಿಕೊಂಡು ಕೊನೆಯ ಕ್ಷಣದ ಅಧ್ಯಯನಕ್ಕೆ ಪೂರಕವಾಗಿ ಜೊತೆಗಿಟ್ಟುಕೊಳ್ಳಬಹುದಂತಾದ ಸ್ಟಡಿ ಪುಸ್ತಕವನ್ನಾಗಿ ಮಾಡಿಕೊಳ್ಳಬಹುದು. 5ನೆಯದಾಗಿ, ಸಹಾಯ ಪಡೆಯಿರಿ. ನಿಮಗೆ ಪಠ್ಯ ವಿಷಯದಲ್ಲಿ ಏನಾದರೂ ತೊಂದರೆ ಕಂಡು ಬಂದಲ್ಲಿ ಅಥವಾ ಅರ್ಥವಾಗದಿದ್ದಲ್ಲಿ ಸಮಯ ಮೀರುವ ಮುನ್ನವೇ ಶಿಕ್ಷಕರು ಅಥವಾ ಮಾರ್ಗದರ್ಶಕರ ಸಹಾಯ ಪಡೆಯಿರಿ. ಸುಮ್ಮನೆ ಊರು ಹೊಡೆಯಬೇಡಿ. ಅದರ ಬದಲು ಮಾರ್ಗದರ್ಶಕರ ಸಹಾಯ ಪಡೆದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. 6ನೆಯದಾಗಿ, ಚೆನ್ನಾಗಿ ನಿದ್ರೆ ಮಾಡಬೇಕು. ರಾತ್ರಿ ಚೆನ್ನಾಗಿ ಕನಿಷ್ಠ 7 ಗಂಟೆಗಳ ಕಾಲವಾದರೂ ನಿದ್ರೆ ಮಾಡಬೇಕು. ನಿಮ್ಮ ಆಲೋಚನಾ ಶಕ್ತಿಯನ್ನು ಬಳಸಿಕೊಳ್ಳುವಂತೆ ಪರೀಕ್ಷೆಗಳನ್ನು ವಿನ್ಯಾಸಗೊಳಿಸಲಾಗಿರುತ್ತದೆ. ನಿದ್ರೆ ಸರಿಯಾಗಿ ಆಗಿಲ್ಲದಿದ್ದರೆ ಪರೀಕ್ಷೆಯಲ್ಲಿ ಕೆಲವು ಉತ್ತರಗಳನ್ನು ಪೂರ್ಣಗೊಳಿಸಲಾಗದೆ ನಿಮ್ಮ ಪರಿಶ್ರಮವೆಲ್ಲ ವ್ಯರ್ಥ ಆಗುವ ಸಾಧ್ಯತೆ ಇರುತ್ತದೆ. 7th ಒನ್, ಗಾಬರಿ ಆಗಬೇಡಿ.
ಪರೀಕ್ಷೆ ಬರೆಯುವಾಗ ಒಂದು ವೇಳೆ ನಿಮಗೆ ಉತ್ತರ ನೆನಪಾಗದಿದ್ದರೆ ಗಾಬರಿ ಆಗಬೇಡಿ. ಆ ಪ್ರಶ್ನೆಯ ಉತ್ತರಕ್ಕೆ ಜಾಗ ಬಿಟ್ಟು ಶಾಂತ ಚಿತ್ತದಿಂದ ಮುಂದಿನ ಪ್ರಶ್ನೆಯ ಕಡೆ ಗಮನ ಕೊಡಿ. ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ ಬಳಿಕ ಆ ಪ್ರಶ್ನೆಗೆ ಉತ್ತರ ಬರೆಯಲು ಪ್ರಯತ್ನಿಸಿ. 8ನೆಯದು, ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಿ. ಪರೀಕ್ಷೆಯಲ್ಲಿ ಉತ್ತರಗಳನ್ನು ಬರೆಯುವಾಗ ಆತುರ ಬೇಡ, ಏಕೆಂದರೆ ಕೆಲವೊಂದು ಪ್ರಶ್ನೆಗಳು ಟ್ರಿಕ್ಕಿಯಾಗಿರಬಹುದು. ಪ್ರಶ್ನೆಯನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಳ್ಳಿ, ಬಳಿಕ ಉತ್ತರಿಸಿ. ನೀವು ಅವಧಿಗೆ ಮುನ್ನವೇ ಎಲ್ಲ ಉತ್ತರಗಳನ್ನು ಬರೆದು ಮುಗಿಸಿದ್ದರೆ ಅವುಗಳನ್ನು ಮತ್ತೊಮ್ಮೆ ಓದಿಕೊಳ್ಳಿ. ಇನ್ನು ಕೊನೆಯದಾಗಿ, ಪರೀಕ್ಷೆಯ ನಂತರ ಮೌಲ್ಯಮಾಪನ ಬೇಡ. ನೀವು ಯಾವುದಾದರೂ ಪ್ರಶ್ನೆಗೆ ತಪ್ಪು ಉತ್ತರ ಬರೆದಿದ್ದೀರಿ ಎಂಬುದರ ಪರೀಕ್ಷೆಯ ಬಳಿಕ ಗೊತ್ತಾದರೆ ಗಾಬರಿ ಆಗಬಾರ್ದು. ಆ ಸಮಯದಲ್ಲಿ ನೀವೇನು ಮಾಡಲು ಸಾಧ್ಯವಿರುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ಮುಂದಿನದರ ಬಗ್ಗೆ ಗಮನ ಕೇಂದ್ರೀಕರಿಸಿ ಮತ್ತು ಮತ್ತೊಮ್ಮೆ ತಪ್ಪಾಗದಂತೆ ಎಚ್ಚರ ವಹಿಸಿ. ಇಂಥ ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.